ರಾಜ್ಯದಲ್ಲಿ ಇದೀಗ ಮತ್ತೊಂದು ಉಪಚುನಾವಣೆ ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಪತನ ಕಡೆಗೂ ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದಾಗಿದೆ. ಹೀಗಾಗಿ ಮತ್ತೆ ಧಾರವಾಡ ಅಸೆಂಬ್ಲಿ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಫಿಕ್ಸ್. ಇದೀಗ ರಾಜ್ಯದಲ್ಲಿ ಮತ್ತೊಂದು ಬೈ ಎಲೆಕ್ಷನ್, ಕಾಂಗ್ರೆಸ್ನ ಮತ್ತೊಂದು ವಿಕೆಟ್. ಕಡೆಗೂ ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದು, ಧಾರವಾಡ ಅಸೆಂಬ್ಲಿ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಇದೀಗ ಫಿಕ್ಸ್. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ, ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಕಾರಣ ಶಾಸಕತ್ವ ರದ್ದು. ಜನಪ್ರತಿನಿಧಿಗಳ ಕಾಯ್ದೆ ಅನ್ವಯ ಕುಲಕರ್ಣಿ ಶಾಸಕತ್ವ ರದ್ದು. ವಿನಯ್ ಬಿಡುಗಡೆ ಬಳಿಕ 6 ವರ್ಷಗಳ ಅವಧಿಗೆ ಅನರ್ಹರಾಗ್ತಾರೆ. ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರಿಂದ ಆದೇಶ, ಏಪ್ರಿಲ್ 15ರಿಂದಲೇ ಅನ್ವಯವಾಗುವಂತೆ ಶಾಸಕತ್ವ ರದ್ದು. ಈಗ ಶಾಸಕರಿಂದಲೇ ಕ್ಷೇತ್ರವಾಯಿತು, ಇಲ್ಲದ ಕ್ಷೇತ್ರವಾಯಿತು ಧಾರವಾಡ. 6 ತಿಂಗಳಲ್ಲಿ ಧಾರವಾಡ ಕ್ಷೇತ್ರಕ್ಕೆ ಉಪಚುನಾವಣೆ ಫಿಕ್ಸ್. ಎಸ್ ನೋಡಿ, ಯಾವಾಗ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗುತ್ತೋ, ಕೋರ್ಟ್ ಏನ್ ಆದೇಶವನ್ನ ಹೊರಡಿಸುತ್ತೋ ಅದಾದ ಮೇಲೆನೆ ಶಾಸಕತ್ವ ರದ್ದು ಆಗಬೇಕಿತ್ತು. ಅದಾದ 24 ಗಂಟೆ ಅಥವಾ 48 ಗಂಟೆ ಒಳಗಡೆ ಆಗಬೇಕಾಗಿತ್ತು. ಬಟ್ ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲು ಸಹಿತ ಏರಿರ್ತಾರೆ. ಯಾಕೆ ಇದರಲ್ಲಿ ಹಿಂದೇಟನ್ನ ಹಾಕ್ತಾ ಇದೆ ಸರ್ಕಾರ, ಇದನ್ನ ಗಮನಿಸಬೇಕಾಗಿತ್ತಲ್ವಾ ಅಂತ. ಇದೀಗ ನೋಡಿ, ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದು, ಜೀವಾವಧಿ ಶಿಕ್ಷೆ ಆಗಿದೆ ವಿನಯ್ ಕುಲಕರ್ಣಿಗೆ. ಇದೀಗ ಮತ್ತೆ ಧಾರವಾಡ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡಿಬೇಕು. ಇನ್ನು 6 ತಿಂಗಳಲ್ಲಿ ಎಲೆಕ್ಷನ್ ಆಗಬೇಕು. ಸದ್ಯಕ್ಕೆ ನಾಯಕನಿಲ್ಲದಂತ ಕ್ಷೇತ್ರ ಆಗಿದೆ ಧಾರವಾಡ. ಹೀಗಾಗಿ ವಿನಯ್ ಕುಲಕರ್ಣಿಗೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕೇಸಲ್ಲಿ 15ನೇ ಆರೋಪಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಇದನ್ನ ಪ್ರಶ್ನೆ ಮಾಡಿ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅವರ ಪರ ವಕೀಲರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೀವಾವಧಿ ಶಿಕ್ಷೆ ಬೇಡ, ಸ್ವಲ್ಪ ಕಡಿಮೆ ಶಿಕ್ಷೆಯನ್ನ ಕೊಡಿ ಅಂತ ಮನವಿಯನ್ನ ಸಹಿತ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಾಕ್ಷಿಗಳು ಇದರಲ್ಲಿ ಸರಿಯಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದೀಗ ಶಾಸಕತ್ವ ರದ್ದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ವಿನಯ್ ಕುಲಕರ್ಣಿ ಶಾಸಕತ್ವ ರದ್ದಾಗಿರುವಂತದ್ದು, ಇದು ಅವರಿಗೆ ಶಿಕ್ಷೆ ಘೋಷಣೆ ಆದ ಬಳಿಕವೇ ಆಗ್ಬೇಕಾದಂತ ತೀರ್ಮಾನ ಆಗಿತ್ತು. ಬಟ್ ಸ್ವಲ್ಪ ಲೇಟ್ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ನೀವು ಅದನ್ನ ತಡ ಅಂತ ಹೇಳ್ತಿರ್ಬೋದು ವನಿತಾ, ಆದ್ರೆ ಸಚಿವಾಲಯಗಳ ಪ್ರಕಾರ, ಕಾನೂನಿನ ಪ್ರಕಾರ ಮತ್ತೆ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಗಳ ಪ್ರಕಾರ ಅದು ಯಾವಾಗ ಅವರಿಗೆ ಜೀವಾವಧಿ ಶಿಕ್ಷೆ ಆಯ್ತು ಅದು ತಂತಾನೆ ರದ್ದಾಗಿದೆ ಅನ್ನುವಂತಹದ್ದು. ಆದ್ರೆ ನೋಟಿಫಿಕೇಶನ್ ಹೊರಡಿಸಿರ್ಲಿಲ್ಲ ಅನ್ನುವಂತಹದ್ದು ಒಂದು ವಾದ. ಜೊತೆಗೆ ಚುನಾವಣಾ ಆಯೋಗದಿಂದ ಅವರ ಶಾಸಕ ಸ್ಥಾನ ಖಾಲಿ ಇದೆ ಅನ್ನುವಂತಹದ್ದನ್ನ, ಅಂದ್ರೆ ಅವರಿಗೆ ಶಿಕ್ಷೆ ಪ್ರಕಟ ಆದ ಬಳಿಕ ಆ ನೋಟಿಸ್ ಕಾಪಿ ಚುನಾವಣಾ ಆಯೋಗಕ್ಕೆ ಹೋಗುತ್ತೆ. ಚುನಾವಣಾ ಆಯೋಗದಿಂದ ಸ್ಪೀಕರ್ ಕಚೇರಿ ಅಂದ್ರೆ ಸಚಿವಾಲಯಕ್ಕೆ ಬರ್ಬೇಕಿತ್ತು. ಆದ್ರೆ ಇತ್ತೀಚೆಗೆ ಸ್ಪೀಕರ್ ಮಾತನಾಡುವಂತಹ ವೇಳೆ ಅದು ಅವರಿಗೆ ಯಾವಾಗ ಜೀವಾವಧಿ ಶಿಕ್ಷೆ ಆಯ್ತು ಆ ಕೂಡಲೇ ಅದು ತಂತಾನೆ ರದ್ದಾಗುತ್ತೆ ಶಾಸಕ ಸ್ಥಾನ. ಅದನ್ನ ನಾವು ನೋಟಿಫಿಕೇಶನ್ ಮಾಡೋ ಕುರಿತಂತೆ ಏನು ಸಚಿವಾಲಯಕ್ಕೆ ತಿಳಿಸಿದ್ದೇನೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಸಹಜವಾಗಿ ಅವರಿಗೆ ಯಾವಾಗ ಜೀವಾವಧಿ ಶಿಕ್ಷೆ ಘೋಷಣೆ ಆಯ್ತು ಆಗಲೇ ಶಾಸಕ ಸ್ಥಾನ ರದ್ದಾದಂತಹದ್ದು. ಹಾಗಾಗಿ ಧಾರವಾಡ ಅವರ ಪ್ರತಿನಿಧಿಸುತ್ತಿದ್ದಂತಹ ಕ್ಷೇತ್ರ ಇದೀಗ ಖಾಲಿ ಆಗಿರೋದು ಕೂಡ ಇದೆ. ಅವರು ಮೇಲ್ಮನವಿ ಕೂಡ ಹೋಗಿದ್ದಾರೆ. ಅಂದ್ರೆ ಶಿಕ್ಷೆ ಪ್ರಕಟ ಅಥವಾ ಕೊಟ್ಟಿರುವಂತಹ ಶಿಕ್ಷೆಗೆ ತಡೆಯಾಜ್ಞೆ, ಹೀಗೆ ಅವರು ಹೋಗಿರುವಂತಹ ಮೇಲ್ಮನವಿ ಮೇಲೆ ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಅದಕ್ಕೂ ಕೂಡ 2 ತಿಂಗಳ ಕಾಲಾವಧಿ ಇರುತ್ತೆ ಅನ್ನುವಂತಹದ್ದಿದೆ. ಅಂದ್ರೆ ಆ 2 ತಿಂಗಳ ಒಳಗಾಗಿಯೇ ಅವರಿಗೆ ಶಿಕ್ಷೆ ಪ್ರಕಟದ ವಿಚಾರವಾಗಿ ಏನಾದ್ರೂ ರಿಲೀಫ್ ಸಿಕ್ತು ಅಂತಂದ್ರೆ ಅವರು ಮತ್ತೆ ಶಾಸಕರಾಗಿ ಮುಂದುವರಿತಾರೆ ಅನ್ನುವಂತಹದ್ದು ಒಂದಿಷ್ಟು ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಅದೆಷ್ಟರ ಮಟ್ಟಿಗೆ ಅನ್ನುವಂಥದ್ದು ಕಾನೂನಿನ ಅಡಿಯಲ್ಲಿ ನೋಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಇದೀಗ 6 ತಿಂಗಳ ಒಳಗಾಗಿ ನೀವು ಹೇಳಿದಂತೆ ಅಲ್ಲಿಗೆ ಮತ್ತೊಂದು ಉಪಚುನಾವಣೆ ಬರುತ್ತೆ. ಆ ಉಪಚುನಾವಣೆಯು ಕೂಡ ಅಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ, ಫ್ಯಾಮಿಲಿಯವ್ರಿಗೆ ಟಿಕೆಟ್ ಕೊಡ್ತಾರೆ, ಅವೆಲ್ಲವೂ ಕೂಡ ಲೆಕ್ಕಾಚಾರ ಇದೆ. ಆದ್ರೆ ಎಲ್ಲದಕ್ಕೂ ಕೂಡ ಅವರು ಏನ್ ಮೇಲ್ಮನವಿಯನ್ನ ಸಲ್ಲಿಸ್ಕೊಂಡಿದ್ದಾರೆ ಅದರ ಆದೇಶದ ಮೇಲೆ ಎಲ್ಲವೂ ಕೂಡ ನಿಂತಿದೆ ವನಿತಾ. ಇದೀಗ ಮತ್ತೊಂದು ಇಲ್ಲಿ
ಕೇಳಿ ಬರ್ತಾ ಇದ್ದಂತ ವಿಚಾರ ಏನಂತ ಅಂದ್ರೆ, ಈಗ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಿಗಾರಿಕೆಯಲ್ಲಿ ಏನು ಅಕ್ರಮ ಗಣಿಗಾರಿಕೆ ಅನ್ನುವಂಥ ವಿಚಾರದಲ್ಲಿ ಏನು ಶಿಕ್ಷೆ ಆಗುತ್ತೆ ಅಲ್ವಾ, ಅವಾಗ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಬಟ್ ಇದರಲ್ಲಿ ಯಾಕೆ ಲೇಟ್ ಮಾಡ್ತು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಕೇಳಿ ಬರ್ತಾ ಇತ್ತು. ವನಿತಾ, ಎಲ್ಲವೂ ಕೂಡ ರಾಜಕೀಯದ ಮೇಲೆಯೇ ನಿಂತಿರೋದ್ರಿಂದ ಇದನ್ನ ಸರ್ಕಾರದವರಾಗ್ಲಿ ಅಥವಾ ಸ್ಪೀಕರ್ ಆಗ್ಲಿ ಒಪ್ಪುವಂತಹ ವಿಚಾರ ಅಲ್ಲ ಅನ್ನುವಂಥದ್ದು ಅವರುಗಳ ಮಾತು. ಹಿಂದೆಯೂ ಕೂಡ ಅವರು ಅದೇ ರೀತಿಯಾದಂತಹ ಮಾತುಗಳನ್ನ ಹೇಳಿದ್ರು. ಮಾಧ್ಯಮದವರು ಕೇಳಿದಾಗ ಅದು ವಜಾ ಮಾಡುವಂತಹದ್ದು, ರದ್ದು ಮಾಡುವಂತಹದ್ದು ನನ್ನ ಕೈಲಿಲ್ಲ, ಆದ್ರೆ ಹಿಂದೆ ಅದು ಹಂಗಾಗಿತ್ತು ಹಿಂಗಾಗಿತ್ತು ಅನ್ನೋದಕ್ಕೆ ಬರೋದಿಲ್ಲ ಅಂತ ಮಾತನ್ನ ಹೇಳಿದ್ರು. ಸಹಜವಾಗಿ ಈ ಪ್ರಶ್ನೆಗಳು ನಮ್ಮಲ್ಲೂ ಕೂಡ ಇರುತ್ತೆ. ಅವರಿಗೆ ಮಾಡಿದಂತಹದ್ದು ಇವ್ರಿಗೆ ಯಾಕೆ ಮಾಡ್ಲಿಲ್ಲ ಅಂತ. ಈ ಸರ್ಕಾರ ಹಾಗೂ ಸಚಿವಾಲಯದ ಮೇಲೆಯೇ ನಿಂತಿರುವಂತಹ ವಿಚಾರ. ಅವರು ಮೇಲ್ಮನವಿ ಸಲ್ಲಿಸಿದ್ರು ಅನ್ನೋ ಕಾರಣಕ್ಕೆ ಏನಾದ್ರೂ ಸುಮ್ಮನಾದ್ರೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ತಾರತಮ್ಯ ಅನ್ನುವಂತಹದ್ದು ನೇರವಾಗಿಯೇ ಕಂಡು ಬಂದಂತಹದ್ದು ವನಿತಾ. ಎಸ್, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.